ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಮಿನಿ ಟ್ರಾವೆಲ್ ಬ್ಲಾಗ್. ಮದುವೆ ಆದಮೇಲೆ ನಾನು ಮತ್ತು ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ಅಂತ ಹೊರಗಡೆ ಒನ್ ಡೇ ಟ್ರಿಪ್ ಅಂತ ಹೋಗ್ತಾ ಇರೋದು. ತುಂಬ ದಿನದಿಂದ ಹೋಗಬೇಕು ಅಂತ ಅನ್ಕೋತಾನೆ ಇದ್ವಿ, ಹೋಗೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನನ್ನ ಬರ್ಡೇಗೆ ಅಂತ ನನ್ನ ಹಸ್ಬೆಂಡು ಸರ್ಪ್ರೈಸ್ ಆಗಿ ನನ್ನ ಕರ್ಕೊಂಡು ಹೋಗಿದ್ದು. ಅದು ನನಗೆ ಮುಂಚಿತವಾಗೂ ಗೊತ್ತಿರಲಿಲ್ಲ. ನಾವು ಹೊರಟಿದ್ದು ಊಟಿಗೆ. ಮಾರ್ನಿಂಗ್ ಬೇಗ ಹೊರಡಬೇಕಾದ್ರೆ ತುಂಬ ಲೇಟ್ ಆಗಿತ್ತು. ನಾವು ಚಾಮರಾಜನಗರದಿಂದ ಹೊರಟಿದ್ದು ಗುಂಡ್ಲುಪೇಟೆಯಲ್ಲಿ ಟಿಫನ್ ಮಾಡಿಕೊಂಡು ನೆಕ್ಸ್ಟು ಬಂಡೀಪುರ ಫಾರೆಸ್ಟಲ್ಲಿ ಹೋಗ್ತಾ ಇದ್ವಿ. ಹೋಗೋ ದಾರಿಲೆಲ್ಲ ನವಿಲು, ಜಿಂಕೆ, ಆನೆ ಎಲ್ಲನೂ ನೋಡಿಕೊಂಡು ನನಗಂತೂ ತುಂಬ ಖುಷಿ ಆಯಿತು. ನನಗೆ ಫೇವ್ರೆಟ್ ಅನಿಮಲ್ ಅಂದರೆ ಆನೆ. ನನ್ನ ಆನೆ ನೋಡ್ತಾ ಇದ್ದರೆ ನನಗೆ ಗೊತ್ತಾಗೋದೇ ಇಲ್ಲ, ಸುಮ್ಮನೆ ನೋಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಹಸ್ಬೆಂಡ್ಗೆ ಸ್ವಲ್ಪ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲಿ ನಿಂತು ಆನೆ ಮೂವ್ ಆಗೋ ತನಕ ನೋಡಿಕೊಂಡು ನೆಕ್ಸ್ಟ್ ನಾವು ಊಟಿಗೆ ರೀಚ್ ಆದ್ವಿ. ರೀಚ್ ಆದಮೇಲೆ ನಾವು ಅಲ್ಲಿ ವಾಟರ್ ಗೇಮ್ಸ್ಗಳಿತ್ತು, ಅದಕ್ಕೆ ಪೆಡಲ್ ಬೋಟಲ್ಲಿ ಕೂತ್ಕೊಂಡು ನಾವು ತುಳಿತಾನೇ ಇದ್ದೀವಿ. ಅದು ಮುಂದೆನೇ ಹೋಗ್ತಾ ಇಲ್ಲ. ನನಗೂ ನನ್ನ ಹಸ್ಬೆಂಡ್ಗೂ ನಗು ಅಂದರೆ ನಗು. ಹಸ್ಬೆಂಡ್ ಬೇರೆ ಕಾಮಿಡಿ ಮಾಡ್ತಾ ಇದ್ದಾರೆ, ಆದರೂ ಒಂಥರ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟು ಹೊಟ್ಟೆ ಹಸಿತಿದೆ ಅಂತಂದ್ಬಿಟ್ಟು ತಿನ್ನೋಣ ಏನಾದರೂ ಅಂತಂದ್ಬಿಟ್ಟು ಈ ಕಡೆ ಬಂದ್ವಿ. ಅವರು ಕಾರ್ನ್ ಮಸಾಲ ತಗೊಂಡ್ರು, ನಾನು ಪೊಟ್ಯಾಟೊ ಟ್ವಿಸ್ಟರ್ ತಗೊಂಡೆ. ತಿಂದಾದ್ಮೇಲೆ ಅಲ್ಲೇ ಒಂದು ಸಿಂಪಲಾಗಿ ಒಂದು ಫೋಟೋ ತೆಗೆಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಇದು ಊಟಿಲಿ ಫೇಮಸ್ ಪ್ಲೇಸು. ಇಲ್ಲಿ ಶೂಟಿಂಗ್ ಎಲ್ಲ ತೆಗಿತಾರೆ, ಶೂಟಿಂಗ್ ಸ್ಪಾಟ್ ಅಂತಲೇ ನೇಮ್ ಇದಕ್ಕೆ. ಇಲ್ಲಿ ಸ್ವಲ್ಪ ಹೊತ್ತಿದ್ದು ಫೋಟೋ ತೆಗೆಸ್ಕೊಂಡು ನೆಕ್ಸ್ಟು ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋದ್ವಿ. ಅಲ್ಲಂತೂ ತುಂಬಾ ಗಾಳಿ, ತುಂಬಾ ಚಳಿ. ಆಹಾ, ಸಖತ್ತಾಗಿತ್ತು ಮಾತ್ರ ವೆದರು. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟ್ವಿ. ಆಮೇಲೆ ಅಲ್ಲಿ ಕುದುರೆ ಮೇಲೆ ಕೂತ್ಕೊಳ್ಳೋಕ್ಕೆ ಅಂತ ನನಗೆ ತುಂಬ ಇಷ್ಟವಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೀಲ್ ಯಾವ ಥರ ಇರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತಂದ್ಬಿಟ್ಟು ಕುದುರೆ ಮೇಲೆ ಕೂತ್ಕೊಂಡಿದ್ದೆ. ಚೆನ್ನಾಗಿತ್ತು, ಭಯ ಬೇರೆ ಆಗ್ತಾಯಿತ್ತು. ಒಂದು ರೌಂಡ್ ಬಂದ್ವಿ, 200 ಚಾರ್ಜಸ್ ತೊಗೊಂಡ್ರು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಮತ್ತು ಅಲ್ಲೇ ಒಂದು ಶಾಪ್ ಇತ್ತು, ಮಾತ್ರ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಇಲ್ಲಿ ರೇಟ್ ಅಂತೂ ಕೇಳೋಕ್ಕೆ ಆಗೋದಿಲ್ಲ, 1 to ಡಬಲ್ ರೇಟ್ ಹೇಳ್ತಾರೆ. ಸಣ್ಣ ಪುಟಾಣಿ ವಸ್ತುಗಳಿಗೆಲ್ಲ ತುಂಬ ಕಾಸ್ಟ್ಲಿ. ನಾವೇನು ತೊಗೊಳಕ್ಕೆ ಹೋಗಲಿಲ್ಲ ಅಲ್ಲಿ, ಸುಮ್ಮನೆ ನೋಡ್ಕೊಂಡು ಬಂದ್ವಿ ಅಷ್ಟೇ. ನೆಕ್ಸ್ಟ್ ಅಲ್ಲಿ ಒಂದು ವಾಟ್ರ್ ಫಾಲ್ಸ್ ಇದೆ ಅಂತ ಕರ್ಕೊಂಡೋದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗಿದ್ದ ಟೈಮಲ್ಲಿ ಅಲ್ಲಿ ನೀರು ಅಷ್ಟೊಂದು ಇರಲಿಲ್ಲ, ಸ್ವಲ್ಪ ಮಾತ್ರ ಇದ್ದಿತ್ತು. ಪರವಾಗಿಲ್ಲ ಅಂತ ನೋಡಿಕೊಂಡು ಸಂಜೆ ಆಯಿತು, ಇನ್ನೇನೋ ಮನೆಗೆ ಹೊರಡೋ ಟೈಮ್ ಆಯಿತು. ಅಲ್ಲಿ ಕ್ಯಾರೆಟ್ ತೊಗೊಂಡ್ವಿ, ಸುಮ್ಮನೆ ಹಾಗೆ ತಿನ್ಕೊಂಡು ಹೋಗೋಣ ಅಂತ. ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು, ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನನಗೆ. ಇದಾಗಿತ್ತು ನಮ್ಮ ಮಿನಿ ಟ್ರಾವೆಲ್ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು.